तो नमस्ते बच्चों, आज हम क्या करेंगे? 5वीं कक्षा का अभ्यास 19 है, हूँ, था, थी। इस पाठ के बारे में हम अध्ययन जानकारी प्राप्त करेंगे। तो चित्रों को देखिए, वाक्य पूरा कीजिए। तो अभ्यास 19 5वीं कक्षा के छात्र छात्राओं को हम बता रही हूँ। तो अभ्यास 19 है, हूँ, था, थी। इस पाठ हम आज अभ्यास करेंगे। अभ्यास 19 ಅಂತಂದ್ರೆ 19 है, हूँ, था, थी। ಇದು ಪಾಠದ ಹೆಸರು। है ಅಂದ್ರೆ ಇದೆ, ಹೂ ಅಂದ್ರೆ ತಿದ್ದೇನೆ, ಆಮೇಲೆ ಥಾ ಅಂದ್ರೆ ಇತ್ತು, ಥಿ ಅಂದ್ರೆ ಇದ್ದಳು। ಈ ರೀತಿ ಈ ಪಾಠದ ಅರ್ಥ ಬರ್ತದೆ। तो देखिए, आपके पास किताब है तो किताब खोलिए और किताब में देखिए ध्यान से। अभ्यास 19 है, हूँ, था, थी। तो चित्रों को देखकर हमें जो चित्र के सामने वाक्य दी गई है तो उन वाक्यों को हमें पूर्ण करना है। तो कौन कौन से पहले शब्द होते हैं? तो शब्दों के अर्थ जानकारी प्राप्त करेंगे और फिर चित्र और चित्रों के बारे में वाक्य देखेंगे। तो यहाँ देखिए, पढ़ना, खाना, सोना, दौड़ना, गाना, 5 शब्द हैं। तो इन 5 शब्दों का कन्नड़ अर्थ क्या होते हैं? इन 5 शब्दों के कन्नड़ में तो क्या कहते हैं? तो इस शब्दों के अर्थ क्या है तो हम पहले देखेंगे। पहले है शब्दार्थ। शब्दार्थ, तो इसमें पहले शब्द ए है पढ़ना। पढ़ना शब्द का कन्नड़ अर्थ ओदुವುದು। पढ़ना शब्द का कन्नड़ अर्थ ओदुವುದು। खाना ತಿನ್ನುವುದು। सोना ಮಲಗುವುದು। दौड़ना ಓಡುವುದು। गाना ಹಾಡುವುದು। तो पहला शब्द है पढ़ना, ओदुವುದು। दूसरा है यहाँ शब्द खाना। खाना ತಿನ್ನುವುದು। खाना ತಿನ್ನುವುದು। और नंबर तीसरा शब्द है सोना। सोना ಮಲಗುವುದು। सोना मलगुವುದು। और नंबर 4 का शब्द है दौड़ना। दौड़ना ಓಡುವುದು। दौड़ना ಓಡುವುದು। और नंबर 5 का शब्द ए है गाना। ಹಾಡು ಅಥವಾ ಹಾಡುವುದು। गाना ಹಾಡು ಅಂತ ಬರೆದರೂ ನಡೀತದೆ ಅಥವಾ ಹಾಡುವುದು ಅಂತ ಕನ್ನಡ ಅರ್ಥ ಬರೆದರೂ ನಡೀತದೆ। ಹಾಗಾದ್ರೆ ಮೊದಲಿಗೆ ನಾವು ನೋಡಿದ್ದು ಶಬ್ದಾರ್ಥ, ಹಿಂದಿ ಶಬ್ದಗಳ ಕನ್ನಡ ಅರ್ಥ। ಪಠಣ ಓದುವುದು, ಖಾನ ತಿನ್ನುವುದು, ಸೋನಾ ಮಲಗುವುದು, ದೌಡನ ಓಡುವುದು, ಗಾನ ಹಾಡುವುದು ಅಥವಾ ಹಾಡು। तो इस अभ्यास में पहले से लेकर नंबर 10 तक जो चित्र दी गई है तो पहले चित्रों को देखिए। पहला चित्र में पढ़ रहा है और दूसरे चित्र में पढ़कर खत्म की गई है और दूसरे चित्र में खाना खा रही है और आगे का चित्र में खाना खा के उठ के जा रही है और नंबर तीसरे चित्र में सो गया है और आगे का चित्र में सोकर उठा है और नंबर 4 के चित्र में दौड़ रहा है और आगे का चित्र में बैठा है और नंबर 5वां चित्र में गा रही है और आगे का चित्र में गाकर वहाँ रुक गई है। तो यहाँ पहले से लेकर नंबर 10 तक 10 ಚಿತ್ರ दी गई है। ವಿದ್ಯಾರ್ಥಿಗಳೇ, ಈ ಒಂದು ಪಾಠದಲ್ಲಿ 10 ಚಿತ್ರಗಳನ್ನು ಕೊಟ್ಟಿದ್ದಾರೆ। 10 ಚಿತ್ರಗಳಲ್ಲಿ ಅವರು ಮಾಡತಕ್ಕಂತಹ ಕ್ರಿಯೆ ಏನು, ಆ ಕ್ರಿಯೆಯನ್ನು ಮಾಡಿದ ನಂತರ ಆಮೇಲೆ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ 10 ಚಿತ್ರಗಳನ್ನು ಕೊಟ್ಟಿದ್ದಾರೆ।
ಎರಡನೇ ಚಿತ್ರದಲ್ಲಿ ಊಟ ಮಾಡ್ತಾ ಇದ್ದಾಳೆ, ಮುಂದಿನ ಚಿತ್ರದಲ್ಲಿ ಊಟ ಮಾಡಿ ಮುಗಿಸಿ ಎದ್ದು ಹೋಗ್ತಾ ಇರ್ತಕ್ಕಂಥ ಚಿತ್ರ. ಮೂರನೇ ಚಿತ್ರದಲ್ಲಿ ಮಲ್ಕೊಂಡಿರುವ ಚಿತ್ರ, ಅದರ ಮುಂದಿನ ಚಿತ್ರ ಮಲ್ಕೊಂಡು ಎದ್ದಿರ್ತಕ್ಕಂತಹ ಚಿತ್ರ. ಆಮೇಲೆ ನಾಲ್ಕನೇ ಚಿತ್ರದಲ್ಲಿ ಓಡ್ತಾ ಇದ್ದಾನೆ, ಅದ್ರ ಮುಂದಿನ ಚಿತ್ರದಲ್ಲಿ ಕುಳಿತುಕೊಂಡಿದ್ದಾನೆ. ಆಮೇಲೆ ಐದನೇ ಚಿತ್ರದಲ್ಲಿ ಆಶಾ ಹಾಡನ್ನ ಹಾಡ್ತಾ ಇದ್ದಾಳೆ, ಅದರ ಮುಂದಿನ ಚಿತ್ರದಲ್ಲಿ ಆಶಾ ಹಾಡನ್ನ ಹಾಡಿ ಮುಗಿಸಿದಾಳೆ, ನಿಂತು ಬಿಟ್ಟಿದ್ದಾಳೆ. ಇವು 10 ಚಿತ್ರಗಳನ್ನ ಕೊಟ್ಟಿದ್ದಾರೆ. ಈ 10 ಚಿತ್ರಗಳ ಆಧಾರದ ಮೇಲೆ ನಾವು ಮುಂದಿನ ವಾಕ್ಯಗಳನ್ನ ಪೂರ್ಣ ಮಾಡಬೇಕು. ಹಾಗಾದ್ರೆ ಪಹಲೆ ಜೋ ವಾಕ್ಯ ಹೇ मैं पढ़ता हूँ, ये तो पहला वाक्य है. कौन सा वाक्य है? वाक्य में देखिए तो मैं पढ़ता हूँ, मैं पढ़ता हूँ. तो इसका आगे का वाक्य ये है मैं पढ़ता था, मैं पढ़ता था. तो देखिए पहला वाक्य कौन सा है? मैं पढ़ता हूँ, ನಾನು ಓದುತ್ತಿದ್ದೇನೆ. तो ಅದರ ಮುಂದಿನ ವಾಕ್ಯದಾಗ ನೋಡ್ರಿ, मैं पढ़ता था, ನಾನು ಓದುತ್ತಿದ್ದೆ. ಇಲ್ಲಿ ಭೂತ, ವರ್ತಮಾನ, ಭವಿಷ್ಯತ್ ಮೂರು ಕಾಲಗಳನ್ನು ನೀವು ಕೇಳಬಹುದು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಇದು ಆಗ್ತಕ್ಕಂಥದ್ದು ವರ್ತಮಾನ ಕಾಲ. ನಾನು ಓದುತ್ತಿದ್ದೇನೆ, ಈಗ ನಾ ಓದಾತೇನೆ, ಇದು ವರ್ತಮಾನ. ಹಾಗಾದ್ರೆ ಮುಂದಿನ ವಾಕ್ಯ ಏನ? मैं पढ़ता था, ನಾನು ಓದ್ತಾ ಇದ್ದೆ ಆವಾಗ. ಭೂತಕಾಲದಲ್ಲಿ ಅಂದ್ರೆ ಇದು ಆಗಿ ಹೋಗಿರ್ತಕ್ಕಂತಹ ವಾಕ್ಯ, ಇದು ಈಗ ನಡೀತಕ್ಕಂತಹ ವಾಕ್ಯ. ಹಾಗಾದ್ರೆ ನಡೀತಕ್ಕಂತಹ ವಾಕ್ಯ ವರ್ತಮಾನ ವಾಕ್ಯ, ಮತ್ತೆ ನಡೆದು ಹೋಗಿರ್ತಕ್ಕಂಥ ವಾಕ್ಯ ಇದು ಭೂತಕಾಲದ ವಾಕ್ಯ. ಹಾಗಾದ್ರೆ ಇದು ಈಗ ನಡೀತಾ ಇರೋದು, ಈ ವಾಕ್ಯ ಮುಗಿದ ಹೋಗಿರೋದು. ತಿಳ್ಕೊಡ್ರಿ, ಅಷ್ಟು ತಿಳ್ಕೊಡ್ರಿ ಸಾಕು. ಆಮೇಲೆ ಎರಡನೇ ವಾಕ್ಯ ಏನೈತಿ? दूसरे वाक्य ये है मैं खाती हूँ, मैं खाती हूँ. तो आगे का वाक्य है मैं खाती थी, तो मैं खाती थी. ಹಾಗಾದ್ರೆ ನಾನು ತಿನ್ನುತ್ತಿದ್ದೇನೆ, ನಾನು ತಿನ್ನುತ್ತಿದ್ದೆ. ಇಲ್ಲಿ ತಿಂದು ಮುಗಿಸಿದಾಳು, ಇಲ್ಲಿ ಏನ್ ಮಾಡತ್ತಾಳು? ತಿನ್ನತಾಳು. ಇಲ್ಲಿ ತಿಂದು ಮುಗಿಸಿದಾಳು. ಹಾಗಾದ್ರೆ ಇದು ಈಗ ನಡೀತಕ್ಕಂಥದ್ದು, ಇದು ನಡೆದು ಹೋಗಿರೋದು. ಮೂರನೇ ವಾಕ್ಯ मैं सोता हूँ, मैं सोता हूँ. तो मैं सोता हूँ. आगे का वाक्य मैं सोता था, मैं सोता था. और नंबर 4 का चित्र देखिए, दौड़ रहा है. तो कौन? रमेश दौड़ता है, रमेश दौड़ता है. और भूतकाल में रमेश दौड़ता था, रमेश दौड़ता था. और नंबर अंतिम चित्र देखिए, आशा गा रही है. तो आशा गाती है, आशा गाती थी, आशा गाती थी. ಹಾಗಾದ್ರೆ ಇಲ್ಲಿ ದೌಡ್ತಾ है, ಇದು ಹುಡುಗ ಇರೋದ್ರಿಂದ ಇಲ್ಲಿ ಕೊನೆ ಅಕ್ಷರ ತಾ ಬರ್ತದೆ. ದೌಡನ, ದೌಡ್ತಾ. ಮತ್ತೆ ಇಲ್ಲೂ ಕೂಡ ರಮೇಶ್ ದೌಡ್ತಾ ಥಾ ಅಂತ ಬರ್ತದೆ. ಇಲ್ಲಿ ಮಹಿಳೆಯ ಚಿತ್ರ ಇರೋದ್ರಿಂದ ಅಲ್ಲಿ ಗಾತಿ है, ಹಾಡುತ್ತಿದ್ದಾಳೆ ಅಂತ ಬರ್ತದೆ. ಇಲ್ಲಿ ಹಾಡುತ್ತಿದ್ದಳು. ಹೌದು, ಇವು ವಾಕ್ಯಗಳು. ಮೊದಲನೇ ವಾಕ್ಯ मैं पढ़ता हूँ, मैं पढ़ता था, मैं खाती हूँ, मैं खाती थी, मैं खाती थी, मैं सोता हूँ, मैं सोता था. तो रमेश दौड़ता है, तो रमेश दौड़ता था. तो आशा गाती है, आशा गाती थी. ಈ ರೀತಿ ವಾಕ್ಯಗಳು ಬರ್ತಾವೆ. ಇಲ್ಲಿ ಪಡನ, ಖಾನ, ಸೋನ, ದೌಡನ, ಗಾನ ಶಬ್ದಗಳನ್ನ ಓದಬೇಕಾದ್ರೆ ಕೊನೆ ಅಕ್ಷರ ನಾ ಬರ್ತದೆ. ಆದ್ರೆ
ಇವೇ ಶಬ್ದಗಳನ್ನ ವಾಕ್ಯದಲ್ಲಿ ಬಳಕೆ ಮಾಡಿದಾಗ ತ ಅಂತ ಬರ್ತದೆ ಕೊನೆಯ ಅಕ್ಷರ. ನೆನಪಿಟ್ಟುಕೊಡ್ರಿ, ಶಬ್ದಗಳು ಬಂದಾಗ ಶಬ್ದಗಳನ್ನ ಅಷ್ಟ ಓದ್ಬೇಕಾದ್ರೆ ಪಡನ, ಖಾನ, ಸೋನ, ದೌಡ್ನ, ಗಾನ ಕೊನೆ ಅಕ್ಷರ ನ ಬರ್ತದೆ. ಆದ್ರೆ ಅವುಗಳನ್ನೇ ವಾಕ್ಯದಲ್ಲಿ ಉಪಯೋಗ ಮಾಡಿದಾಗ ಕೊನೆ ಅಕ್ಷರ ತ, ತ, ತಿ ಈ ರೀತಿ ಬರ್ತದೆ. ನೆನಪಿಟ್ಟುಕೊಳ್ಳಿ. ಹಾಗಾದ್ರೆ ನಾವು ಎರಡನೇದು ಏನ್ ಮಾಡಿದ್ವು, ವಾಕ್ಯಗಳನ್ನ ನೋಡಿದ್ವಿ. ಇನ್ನ ಮುಂದಿನ ವಾಕ್ಯೋಕ್ಕೂ ಬದಲಿಯೇ ಅಂತ ಹೇಳ್ತಾರೆ. ಅಲ್ಲಿ ಪುಸ್ತಕ ಐತಿ, ಪುಸ್ತಕ ನೋಡು ಏನ್ ಕೊಟ್ಟಾರು, ವಾಕ್ಯೋಕ್ಕೂ ಬದಲಿಯೇ और लिखिए. वाक्यों को बदलिए और लिखिए. ವಾಕ್ಯಗಳನ್ನ ಬದಲಾವಣೆ ಮಾಡಿ ಬರೆಯಿರಿ ಅಂತ ಹೇಳಿದ್ದಾರೆ. वाक्यों को बदलिए और लिखिए. तो कौन कौन से वाक्य हैं? तो यहाँ देखिए, तो पहला वाक्य है, तो यहाँ वह जाती है. पहला वाक्य ए है, वह जाती है. वह जाती है. इधर ಮುಂದಿನ ವಾಕ್ಯ वह जाती थी. वह जाती थी ಅಂತ ಬರ್ತದೆ. ಹಾಗಾದ್ರೆ ಈ ವಾಕ್ಯ ಇರತಕ್ಕಂಥದ್ದೇನ, वह जाती है. ಮುಂದಿನ ವಾಕ್ಯ वह जाती थी. ಆಮೇಲೆ ಎರಡನೇದು वह सुनती है ಅಂತ ಇದೆ. ಎರಡನೇದು ಏನೈತಿ, वह सुनती है ಅಂತ ಇದೆ. ಹಾಗಾದ್ರೆ ಸುನತಿ ಅಂತಂದ್ರೆ ಕೇಳುತ್ತಿದ್ದಳು ಅಂತ ಬರ್ತದೆ. ಇದನ್ನ ನಾವೇನ್ ಮಾಡ್ಬೇಕು, ವಹ ಸುನತಿ ಥಿ. ವಹ ಸುನತಿ ಥಿ ಎರಡನೇ ವಾಕ್ಯ. ಮೂರನೇ ನೋಡ್ರಿ, ಮೈ ಹಸ್ತಾ ಹೂ. ಮೈ ಹಸ್ತಾ ಹೂ ಅಂತ ಇದೆ. ಈ ಕಡೆಗೆ ಮೈ ಹಸ್ತಾ ಹಾ. ಹಸ್ತ ಇದು ಹುಡುಗರಿಗೆ ಸಂಬಂಧಪಟ್ಟಂತ ವಾಕ್ಯ, ಅದಕ್ಕೆ ಕೊನೆ ಅಕ್ಷರ ತಾ ಬಂದದ. ಇನ್ನ ಕೊನೆಯದು ಮೈ ದೇಖ್ತಾ ಹೂ. ಮೈ ದೇಖ್ತಾ ಹೂ ಅಂತ ಇದೆ. ಈ ಕಡೆಗೆ ಮೈ ದೇಖ್ತಾ ಥಾ. ಹಾಗಾದ್ರೆ ವಹ ಜಾತಿ ಹೈ, ಹೋಗುತ್ತಿದ್ದನು, ಹೋಗುತ್ತಿದ್ದಳು. ಆಮೇಲೆ ವಹ ಅವಳು ಕೇಳುತ್ತಿದ್ದಳು, ಇಲ್ಲಿ ಕೇಳುತ್ತಾಳೆ, ಕೇಳುತ್ತಿದ್ದಳು. ಆಮೇಲೆ ನಗುತ್ತಾನೆ, ನಗುತ್ತಿದ್ದನು, ನೋಡುತ್ತಾನೆ, ನೋಡುತ್ತಿದ್ದನು. ಈ ರೀತಿ ವಾಕ್ಯಗಳು ಬರ್ತವೆ. ವಹ ಜಾತಿ ಹೈ, ವಹ ಜಾತಿ ಥಿ. वह सुनती है, वह सुनती थी. मैं हंसता हूँ, मैं हंसता था. मैं देखता हूँ, मैं देखता था. ಈ ರೀತಿ ಈ ಅಭ್ಯಾಸದಲ್ಲಿ ವಾಕ್ಯ ಬದಲಾವಣೆಯನ್ನು ಮಾಡಿ ಬರೀರಿ ಅಂತ ಹೇಳಿದ್ದನ್ನು ನಾವು ಈ ರೀತಿ ನೋಡಿದ್ವಿ. ಇನ್ನು ನೀವು ಏನು ಮಾಡಬೇಕು, ಮನೆಯಲ್ಲಿ ನೀವು ಮೊದಲಿಗೆ ಈ ಪಾಠದ ಶಬ್ದಾರ್ಥ, ಆಮೇಲೆ ವಾಕ್ಯಗಳನ್ನು ಪೂರ್ಣ ಮಾಡಿ ಬರೀರಿ. ಆಮೇಲೆ ಕೊನೆಯದು ವಾಕ್ಯೋಕ್ಕೂ ಬದಲಿಯೇ ಅವ್ರು ಲಿಖಿಯೇ ಈ ಒಂದು ಪ್ರಶ್ನೆಯನ್ನು ಬರೆದು ನೀವು ಪುಸ್ತಕದಲ್ಲಿಯೂ ಪೂರ್ಣ ಮಾಡ್ರಿ, ಜೊತೆಗೆ ನಿಮ್ಮ ಫೇಸ್ಬುಕ್ ಪಕ್ಕಾ ಬುಕ್ನಲ್ಲಿಯೂ ಸಹ ಪೂರ್ಣ ಮಾಡ್ರಿ. ಜೊತೆಗೆ ಬರಿತಾ ಏನು ಮಾಡಬೇಕಂದ್ರೆ ಅವುಗಳ ಜೊತೆಗೆ ಶಬ್ದಗಳನ್ನು, ವಾಕ್ಯಗಳನ್ನು ಓದಬೇಕು. ಪ್ರತಿನಿತ್ಯ ಪ್ರತಿದಿನ ಒಂದೊಂದು ಪಾಠವನ್ನು ಓದ್ತಾ ಹೋಗ್ರಿ ಅಂತ ಹೇಳ್ತೀನಿ. ಇವತ್ತಿಗೆ ಈ ಅಭ್ಯಾಸವನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾವು ಮುಂದಿನ ಒಂದು ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.